ಅಲ್ಲಮ್ಮ, ಓದ್ತಿರೋದು ಫ್ಯಾಷನ್ ಡಿಸೈನಿಂಗು. ಅಕೌಂಟ್ಸ್ ಕೆಲಸ ಕೇಳ್ಕೊಂಬಂದಿದ್ಯಲ್ಲ, ಇಲ್ಲಿ ಬಂದು ಕಲಿತೀಯ ಅನ್ಕೊಂಡ್ರೆ ನಿನಗೆ ಬೇಕಾಗಿರೋದು ಪಾರ್ಟ್ ಟೈಮ್ ಕೆಲಸ. ಯಾಕೆ ಅಪ್ಲೈ ಮಾಡ್ತೀರಿ ಇದಕ್ಕೆಲ್ಲ? ನಮ್ಮ ಟೈಮ್ ವೇಸ್ಟ್ ಅಲ್ಲ. ಹಲೋ ಸರ್, ನಾನು ನಿಮ್ಮ ಟೈಮ್ ವೇಸ್ಟ್ ಮಾಡಿಲ್ಲ. ನೀವು ನನ್ನ ಟೈಮು ದುಡ್ಡು ಎರಡೂ ವೇಸ್ಟ್ ಮಾಡಿದೆ. ನಾನು ನಿಮಗೆ ಬಯೋಡೇಟಾ ಕಳಿಸಿದ್ದೆ ತಾನೆ, ಅದ್ರಲ್ಲಿ ನನ್ನ ಕ್ವಾಲಿಫಿಕೇಶನ್ ಬರ್ತಿದ್ದೀನಿ ತಾನೆ. ಪಾರ್ಟ್ ಟೈಮ್ ಕೆಲಸ ಬೇಕು ಅನ್ನೋದನ್ನು ಕೂಡ ಹಾಕಿದ್ದೀನಿ. ನೀವು ತಾನೇ ನೋಡ್ಕೊಂಡು ಕರಿಬೇಕು. ನಿಮ್ಮ ತಪ್ಪಿಟ್ಕೊಂಡು ನನ್ನ ಮೇಲೆ ಯಾಕೆ ರೇಗ್ತೀರಿ? ಆಯ್ತಮ್ಮ. ಯಾಕವ್ವ ಇವತ್ತೇನತ್ತು? ಅದೇ ಹಳೆ ಗೋಳಜ್ಜಿ. ನಾನು ಓದಿರೋದೇ ಬೇರೆ, ಅವ್ರ ಆಫೀಸಲ್ಲಿ ಕೆಲಸ ಮಾಡಬೇಕಾಗಿರೋದೇ ಬೇರೆ. ನೀನು ಹೇಗೆ ಮಾಡ್ತೀಯಾ, ನಿನ್ನ ಕೈಯಲ್ಲಿ ಆಗಲ್ಲ ಅಂತ ವಾಪಸ್ ಕಳಿಸಿದ್ರು. ಯಾವ ಕೆಲಸ ಕೊಟ್ಟರು ಮಾಡ್ತೀನಿ ಅಂತ ಹೇಳ್ಬೇಕಿತ್ತು. ಅದೆಲ್ಲ ಹಳೆ ಕಾಲದಲ್ಲಾಯ್ತು. ಈಗ ಹಾಗೆಲ್ಲ ಹೇಳಿದ್ರೆ ಆಗಲ್ಲ. ಏನೇನೋ ಕೆಲಸ ಮಾಡೋಕ್ಕಾಗಲ್ಲ. ಇದೊಂದೇ ಕೆಲಸ ಮಾಡಕ್ ಬರುತ್ತಾ ಅಂತ ಕೇಳ್ತಾರೆ. ಏನು ಓದಿದ್ಯಾ ಅಂತ ಕೇಳ್ತಾರೆ. ಎಲ್ಲದಕ್ಕೂ ಓದಿರ್ಬೇಕೇನವ್ವ? ಹೂ ಮಾರೋದಕ್ಕೂ MBA ಓದಿರ್ಬೇಕು ಅನ್ನೋ ಕಾಲ ಇದು. ನಿಂಗೆ ಗೊತ್ತಾ ಅಜ್ಜಿ, ಹೂ ಮಾರೋದಕ್ಕೂ ಓದಬೇಕು. ಫ್ಲೋರಿಸ್ಟ್ರಿ ಅಂತ ಕೋರ್ಸ್ ಮಾಡಿರ್ಬೇಕು. ಹೋಗವ್ವ, ಹೂ ಮಾರಕ್ಕದೆಂಥದ್ದು ಕೋರ್ಸು? ಅದೆಲ್ಲ ಹಾಗೆ ಅಜ್ಜಿ. ಅರೆ ಇದೇನಿದು? ಈ ಕೊಡೆ, ಚೇರು, ಟೇಬಲ್ ಎಲ್ಲ ಎಲ್ಲಿಂದ ಬಂತಜ್ಜಿ? ಚೆನ್ನಾಗಿದೆ, ನಾನು ಗಮನಿಸ್ಲೇ ಇಲ್ಲ. ನಾನು ಎಲ್ಲಿಂದ ತರ್ಲವ್ವ ಇದನ್ನೆಲ್ಲ? ಯಾರೋ ಪುಣ್ಯಾತ್ಮ ತಂದ್ಕೊಟ್ಟ. ಯಾರು ತಂದ್ಕೊಟ್ರ? ಯಾರಜ್ಜಿ ಅಂತ ದೊಡ್ಡ ಮನುಷ್ಯ? ಯಾರೋ ಗೊತ್ತಿಲ್ಲವ್ವ, ನಾನು ಇದೇ ಮೊದಲನೇ ಕಿತ ನೋಡಿದ್ದು. ನಾನು ಬಿಸಿಲಲ್ಲಿ ಹೂ ಮಾರ್ತಾ ಕುಂತಿದ್ನ, ಬಂದ ನೋಡ್ದ. ಯಾಕಜ್ಜಿ ಬಿಸಿಲಲ್ಲಿ ಕುಂತಿದೀಯಾ ಅಂದ. ನಾನೇನಪ್ಪ ಮಾಡಲಿ, ಎಲ್ಲ ನನ್ನ ಹಣೆ ಬರಹ ಅಂದೆ. ಸಾಯಂಕಾಲ ನಾನು ಹೂ ಮಾರ್ಬಿಟ್ಟು ಮನೆಗೆ ಹೋಯ್ತಾ ಇದ್ನ, ಬಂದು ಈ ಬಣ್ಣದ ಛತ್ರಿ, ಟೇಬಲ್ಲು, ಕುರ್ಸಿ ಎಲ್ಲ ತಂದ್ಕೊಟ್ಟ. ಹೌದಾ? ಯಾರು ಒಳ್ಳೆಯವರೇ ಇರಬೇಕು. ಅವ್ರ ಹೆಸರಾದ್ರೂ ಕೇಳ್ಕೊಂಡ್ಯಾ ಇಲ್ವಾ? ನಾನೇನು ಕೇಳಿಲ್ಲ ಮಗ. ನನಗಾಗಿದ್ದ ಖುಷಿನಲ್ಲಿ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅಲ್ಲ, ಈ ಟೇಬಲ್ಲು, ಈ ಬಣ್ಣದ ಛತ್ರಿ, ಈ ಕುರ್ಸಿ ಎಲ್ಲ ಸೇರಿ ಒಂದು 2-3 ಸಾವಿರ ಆಗಕ್ಕಿಲ್ವಾ? ಹ್ಞೂ ಅಜ್ಜಿ. ಕಮ್ಮಿ ಅಂದ್ರೂ 4,000 ಆಗ್ಬೋದು. ಇಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡಿ ತಂದ್ಕೊಟ್ಟಿದ್ದಾನೆ ಅಂದ್ರೆ ಆಶ್ಚರ್ಯ ಆಗುತ್ತೆ. ಈ ಕಾಲದಲ್ಲಿ ಹೂವು ದುಡ್ಡು ಕೊಡೋಕೆನೆ ಚೌಕಾಸಿ ಮಾಡ್ತಾರೆ. ಅಂಥದ್ರಲ್ಲಿ ಯಾರೋ ಏನೋ ದೇವ್ರು ಅವನ್ನ ಸಂದಾಗಿಟ್ಟಿರ್ಲಿ. ಲಕ್ಷ್ಮಣ್ ಸರ್ ಕರಿತಿದ್ದಾರೆ. ನನ್ನನ್ನ? ನಿಮ್ಮನ್ನೇ ರೀ. ಏನಂತ? ಅವರೇ ಹೇಳ್ತಾರೆ. ಸರ್, ಇದು ಅಟ್ಯಾಕ್ ಆಗಿರೋ ಜಾಗ ಪಿಕ್ಚರ್ ಸರ್. ಸರ್, ಲಕ್ಷ್ಮಣ್ ಏನ್ರಿ ಮಾಡ್ತಾ ಇದ್ರಿ? ಶರ್ವಾಣಿ ಕಂಪನಿ ಫೈಲ್ ರೆಡಿ ಮಾಡ್ತಿದ್ದೆ ಸರ್. ನಾಡಿದ್ದು ಹಿಯರಿಂಗ್ ಇದೆ. ನಾಡಿದ್ದಲ್ವಲ್ರಿ, ಆಮೇಲೆ ಮಾಡ್ಕೊಂಡ್ರಾಯ್ತು. ಗಣೇಶ್, ನೀವು ನಾಯ್ಡು ಮತ್ತೆ ಮಹೇಶು, ಮಮತಾ ಅವರು ಕೋರ್ಟಿಗೆ ಹೋಗ್ತಾ ಇವ್ರನ್ನ ಕರ್ಕೊಂಡು ಹೋಗಿ. ಸರಿ ಸರ್. ಸ್ವಲ್ಪ ಅನುಭವ ಆಗುತ್ತೆ ರೀ. ಸರಿ ಸರ್. ಇವರಿಗೆ ನೋಟ್ ಮಾಡ್ಕೊಡಿ. ಓಕೆ ಸರ್, ಹೇಳ್ತೀನಿ ಸರ್. ಮಮತಾ ಅವರೇ, ಸರ್, ಇವತ್ತು ನಮ್ಮ ಕೇಸ್ ವಿಟ್ನೆಸ್ ಯಾರು? ಶ್ರೀಮತಿ ಸುಂದರಾಂಬ, ಅವ್ರ ಗಂಡ ಶ್ರೀಪತಿ, ಮತ್ತೆ ಪಕ್ಕದ ಮನೆ ಕೆಲಸದವನು ರಾಬರ್ಟ್. ಅವ್ರ ಕೋರ್ಟ್ ಹತ್ರ ಬಂದು ಕಾಯ್ತಾ ಇದ್ದಾರೆ ಸರ್. ಓಕೆ, ಗುಡ್. ನೀವು ಹೊಡಿ, ಏನಾದರೂ ಇದ್ದರೆ ಫೋನ್ ಮಾಡಿ. ಅಷ್ಟು ನಾನು ಬಂದ್ಬಿಡ್ತೀನಿ. ಓಕೆ? ಹಾಂ ಹೊಡಿ ಹೊಡಿ. ರೀ ಲಕ್ಷ್ಮಣ್, ನೀವು ಇವ್ರ ಜೊತೆ ಹೊರಡಿ. ಸರಿ ಸರ್. ಎಲ್ರಿ ಇವನು? ತಗೊಳ್ರಿ. ಸರ್, ಏನ್ರಿ? ನಾನು ಕೋರ್ಟಿಗೆ ಬರ್ಬೇಕಾ ಮೇಡಮ್? ಯಾಕ್ರಿ ಲಕ್ಷ್ಮಣ್? ಅದು ಆಫೀಸಲ್ಲಿ ತುಂಬಾ ಕೆಲಸ ಇದೆ. ಸಿಟಿ ಸಿವಿಲ್ ಕೋರ್ಟಿಂದ ಫೈಲ್ ಬೇರೆ ತರಬೇಕು ಸರ್. ಇವತ್ತು ತರಲಿಲ್ಲ ಅಂದ್ರೆ ನಾಳೆ ರಜಾ. ನಾಡಿದ್ದು ಕೇಸಿಗೆ ಆ ಫೈಲ್ ತುಂಬಾ ಇಂಪಾರ್ಟೆಂಟ್. ನಾನು ಅಲ್ಲಿಗೆ ಹೋಗ್ತೀನಿ. ರೀ ಲಕ್ಷ್ಮಣ್, ನಿಮ್ಮನ್ನು ಕರ್ಕೊಂಡು ಹೋಗಿ ಅಂತ ಬಾಸ್ ಹೇಳಿದ್ದಾರೆ. ಕೋರ್ಟಿಗೆ ಎಲ್ಲರೂ ಹೋಗ್ಬೇಕಾ? ಟೈಮ್ ವೇಸ್ಟ್. ಸರ್, ನೀವು ತುಂಬಾ ಚೆನ್ನಾಗಿ ವಾದ ಮಾಡ್ತೀರಂತೆ. ನಾನು ಕೇಳಿದ್ದೀನಿ. ಈ ಕೇಸ್ ಗೆಲ್ಲೋದು ನಾವೇ ಸರ್. ನನ್ನಂತವ್ರು ಈ ಫೈಲ್ ಎಷ್ಟು ಓದಿದ್ರು ಅಷ್ಟೇ. ನಿಮ್ಮ ತರ ಆಗಕ್ಕಾಗಲ್ಲ ಸರ್. ಸರ್, ಅಟ್ಲೀಸ್ಟ್ ನಾನು ಆ ಕೆಲಸ ಮುಗಿಸ್ಕೋತೀನಿ. ದಾರಿಣಿ, ಲಕ್ಷ್ಮಣ್ಗೆ ಕೋರ್ಟಿಗೆ ಬರೋದಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. ಲಕ್ಷ್ಮಣ್, ನಾವೆಲ್ಲಿಗೆ ಹೋಗ್ತಿರೋ ಹೋಗಿ. ಬಾಸ್ ಕೇಳಿದ್ರೆ ಏನು ಹೇಳ್ತೀರಿ? ಆನಂದ್ ಗೌಡ್ರೆ, ಲಕ್ಷ್ಮಣ್ಣು ಸಿಟಿ ಸಿವಿಲ್ ಕೋರ್ಟ್ಗೆ ಹೋಗ್ಲಿ. ಓಕೆನಾ ಲಕ್ಷ್ಮಣ್? ಅದು ಎಲ್ಲಿಗೆ ಹೋಗ್ತೀರಾ? ಹಾಳಾಗೋಗ್ರಿ. ಕೊಡ್ರಿ. ನೀವು 8 ಕ್ರಾಸ್ ಸರ್ಕಲ್.
ಫ್ಲವರ್ ಮಾರ್ಕೆಟ್ ಸರ್. ಕಾಡಮಲ್ಲೇಶ್ವರ ದೇವಸ್ಥಾನ ಸರ್. ನಮಸ್ಕಾರ ಇನ್ಸ್ಪೆಕ್ಟ್ರೆ, ನೀವೇನು ಮಾಡ್ತೀರಿ? ಹಾಗೆಲ್ಲ ಕರಿಬೇಡಿ ಸರ್. ಯಾಕೆ ಸರ್? ನೀವು ಇನ್ಸ್ಪೆಕ್ಟರ್ ಆಗೋರು ತಾನೆ? ನಾಳೆ ಇನ್ಸ್ಪೆಕ್ಟರ್ ಆಗೇ ಆಗ್ತೀನ. ನಾನು ಇವತ್ತೇ ಕರಿತೀನಿ. ತಪ್ಪೇನಿದೆ? ಸೆಟ್ ಯಾಕೆ ಮಾಡ್ಕೋತೀರಾ? ಹೊರಟು. ಮಗನೇ ಚರ್ಬಿ ಇಳಿಸ್ಬಿಡ್ತೀನಿ. ಯಾರ ಹತ್ರ ಮಾತಾಡ್ತಿದ್ದೆ ಗೊತ್ತು ತಾನೆ? ಹುಷಾರ್, ನೀನು ಇನ್ಸ್ಪೆಕ್ಟರ್ ಆಗಿಲ್ಲ. ನೀನಾಗೋ ಹೊತ್ತಿಗೆ ನಾನು ಎಲ್ಲಿರ್ತೀನಿ ಗೊತ್ತಾ? ಹುಷಾರ್. ಲಕ್ಷ್ಮಣ್, ಅಪ್ಪ, ಆಫೀಸ್ ಟೈಮಲ್ಲಿ ಇಲ್ಲೇನು ಕೆಲಸ? ಅಪ್ಪ, ಅದು ಲಾಯರು ಆಫೀಸು, ಅದು ಅದೇ ಆಫೀಸ್ ಟೈಮಲ್ಲಿ ಇಲ್ಲೇನು ಕೆಲಸ ಅಂತ ಕೇಳ್ತಾ ಇದ್ದೀನಿ. ಅಪ್ಪ, ಇಲ್ಲೊಬ್ರು ಸೀನಿಯರ್ ಲಾಯರ್ಗೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಕೊಡೋದಿತ್ತು. ಅದನ್ನ ಕೊಟ್ಬಿಟ್ಟು ಆಟೋ ಹುಡುಕ್ತೈತೆ. ನನ್ನ ಕಾಲದಲ್ಲಿ ಸರ್ವಿಸ್ ಕೊಟ್ಟಿದ್ದೀನಿ. ಅಷ್ಟರಲ್ಲಿ ನೀವು ಬಂದ್ರಿ. ನೋಡು ಲಕ್ಷ್ಮಣ್, ನಾನು ನಿನಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಟೈಮ್ ವೇಸ್ಟ್ ಮಾಡಬಾರ್ದು. ಪ್ರತಿ ಕ್ಷಣವೂ ನಮಗೆ ತುಂಬ ಮುಖ್ಯವಾಗಿರುತ್ತೆ. ಅದು ನಮ್ಮ ಹಿಂದೆ ಬರೋಲ್ಲ, ನಾವೇ ಅದರ ಹಿಂದೆ ಸಾಗ್ತಾ ಇರಬೇಕು. ಟೈಮ್ನ ಯಾರು ಕರೆಕ್ಟಾಗಿ ಫಾಲೋ ಮಾಡ್ತಾರೋ ಅವ್ರ ಜೀವನದಲ್ಲಿ ಮುಂದೆ ಬರ್ತಾರೆ. ಅಂಥವ್ರಿಗೆ ಸಮಾಜದಲ್ಲಿ ಗೌರವ, ಸ್ಥಾನಮಾನ ಸಿಗುತ್ತೆ. ಹೌದಪ್ಪ. ಬಾ, ಹೇಗೂ ನಾನು ಸಿಕ್ಕಿದ್ದೀನಲ್ಲ, ನಾನೇ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲಪ್ಪ, ನಾನು ಆಟೋದಲ್ಲೇ ಹೋಗ್ತೀನಿ. ಲಕ್ಷ್ಮಣ್, ಈಗ ತಾನೇ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ತಲ್ಲ, ಅರ್ಥ ಮಾಡ್ಕೊಂಡಿದ್ದೆ ಅನ್ಸುತ್ತೆ. ಇದು ಒಬ್ಬರು ಇತ್ತು ಕತೆ. ಅಪ್ಪನಿಗೆಲ್ಲ ಗೊತ್ತಾಗ್ಬಿಡುತ್ತೆ. ಅಲ್ಲಿಗೆ ಎಲ್ಲ ಫಿನಿಶ್. ಅಪ್ಪ ಯಾಕಾದ್ರೂ ಬಂದ್ರು ಏನು ಮಾಡಲಿ ಈಗ? ದೇವ್ರೆ, ಬಾಸ್ ಇಲ್ದಿದ್ರೆ ಸಾಕಪ್ಪ. ಹಲೋ, ಅವಾಗಲೇ ಬಂದ್ಬಿಟ್ರಾ? ಓಕೆ ಸರ್, ಅಲ್ಲೇ ಕೂತೀರಿ, ಒಂದು 2 ಮಿನಿಟ್ಸ್ ಬಂದ್ಬಿಟ್ಟ. ಇಲ್ಲೇ ಪಕ್ಕದಲ್ಲಿದ್ದೀನಿ. ಲಕ್ಷ್ಮಣ್, ಸಾರಿ ಕಣ, ಪ್ರಿಂಟಿಂಗ್ದು ಒಂದು ಬಲ್ಕ್ ಆರ್ಡರ್ ಬಂದಿದೆ. ಕ್ಲೈಂಟ್ಸು ಆಫೀಸಲ್ಲಿ ಬಂದು ಕೂತಿದ್ದಾರಂತೆ. ಸರಿಯಪ್ಪ. ಇಲ್ಲಿ ಬಂದರೆ ಇನ್ನು ಹಾಫ್ ಆನ್ ಅವರ್ ಆದರೂ ಆಗುತ್ತೆ. ಹೌದಪ್ಪ. ಪ್ರಸನ್ನ ಕುಮಾರ್ಗೆ ಹೇಳು ಇನ್ನೊಂದ್ಸರಿ ಬರ್ತೀನಿ ಅಂತ. ಸರಿಯಪ್ಪ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ಸ್ ಅಪ್ಪ. ಇಂಟರ್ವ್ಯೂ ಫ್ಲಾಪ್ ಆಯ್ತಾ? ಹಚ್ಕೊಂಡೆ ಅಷ್ಟೇ. ಐ ಆಮ್ ಸಾರಿ. ತೊಂದರೆ ಆಯ್ತಾ? ನನಗೆ ಗೊತ್ತಿರಲಿಲ್ಲ ಹೀಗೆಲ್ಲ ಆಗುತ್ತೆ ಅಂತ. ಹೋಗ್ಲಿ ಬಿಡಿ, ನೀವು ನನ್ನ ಒಳ್ಳೇದಕ್ಕೆ ತಾನೇ ಹೇಳಿದ್ದು. ಬೇಜಾರು ಮಾಡ್ಕೋಬೇಡಿ. ಕೆಲಸ ಹುಡುಕ್ಬೇಕಾದ್ರೆ ಇದೆಲ್ಲ ಇದ್ದಿದ್ದೆ. ನೀವೆಲ್ಲಿದ್ದೀರ ಈಗ? ನಾನು ದೇವಸ್ಥಾನದಲ್ಲಿದ್ದೀನಿ. ಅವತ್ತು ಮೀಟ್ ಮಾಡಿದ್ವಿ ನೋಡಿ, ಅಲ್ಲೇ. ಓಕೆ ಸರಿ, ನಾನು ಅಲ್ಲೇ ಬರ್ತೀನಿ. ಅಲ್ಲೇ ಮಾತಾಡೋಣಂತೆ. ಆಯ್ತು, ಬನ್ನಿ.
ಹಾಯ್ ಇಷ್ಟ ಬಂದ್ಬಿಟ್ರಾ? ಇಲ್ಲೇ ಪಕ್ಕದಲ್ಲಿ ಇದ್ದೀನಿ ಅನ್ನಲ್ಲ. ಏನಾಯ್ತು ಅಂತ ಹೇಳಿ, ಜಾಸ್ತಿ ತೊಂದರೆ ಆಗಲಿಲ್ಲ ತಾನೇ? ಹಾಗೇನಿಲ್ಲ, ಅವ್ರೇನೋ ಕೇಳಿದ್ರು ನಾನೇನೋ ಹೇಳ್ದೆ. ಅವ್ರಿಗೆ ಬೇರೆ ಏನೋ ಬೇಕಿತ್ತಂತೆ, ನಾನು ಮೊದಲೇ ಹೇಳ್ಬೇಕಿತ್ತು ಅಂತ ಜಗಳ ಮಾಡಿ ಬಂದೆ. ಅಂತೂ ನೀವು ಜಗಳ ಆಡೋದ್ರಲ್ಲಿ ಎತ್ತಿದ ಕೈ ಅನ್ನಿ. ಮತ್ತೆ ಬಿಡ್ತೀನಾ? ನಂಗೆ ಇಷ್ಟ ಆಗಿಲ್ಲ ಅಂದರೆ ಹೇಳೇ ಬಿಡ್ತೀನಿ. ಇದುವರೆಗೂ 13 ಕಡೆ ಕೆಲಸ ಮಾಡಿದ್ದೀನಿ. ಒಂದೇ ದಿನಕ್ಕೆ ನಿನ್ನ ಕೆಲಸ ಬೇಡ ಅಂತ ಎದ್ದು ಬಂದಿದ್ದು ಇದೆ. ಸರಿ, ಈಗೇನು ಕೆಲಸ? ಏನಿಲ್ಲ, ಹೊರಡೋದು. ನಮ್ಮ ಹೂ ಮಾರೋ ಅಜ್ಜಿ ಇದ್ದಾರಲ್ಲಿ, ಅವ್ರ ಬಾಯಿ ಹೇಳ್ಬಿಟ್ಟು ಹೊರಡೋಣ. ಸರಿ. ಅಜ್ಜಿ, ಏನ್ ಮಗ, ನೀನ್ ಯಾವಾಗ ಬಂದ್ಯಪ್ಪ? ನಾನು ಬಂದು ಸ್ವಲ್ಪ ಗೊತ್ತಾಯ್ತು ಅಜ್ಜಿ. ನಾನು ಬರ್ಬೇಕಾದ್ರೆ ನೀವು ಹೂ ಕೊಟ್ಟದ್ರಲ್ಲಿ ಸ್ವಲ್ಪ ಬ್ಯುಸಿ ಇದ್ರಿ. ನಿಮ್ಮ ಸುತ್ತ ತುಂಬ ಜನ ಇದ್ರು, ಅದಕ್ಕೆ ಹಾಗೆ ಒಳಗಡೆ ಹೊರಟೋಗ್ಬಿಟ್ಟೆ. ಉಪಕಾರ ಆಯ್ತು ಕಣಪ್ಪ ನಿನ್ನಿಂದ. ತಣ್ಣಗೆ ನೆಲ್ಲಲ್ಲಿ ಕುಂತು ವ್ಯಾಪಾರ ಮಾಡ್ತೀನಿ. ಬೇಕಾದಷ್ಟು ಜನ ಬಂದು ಹೋಯ್ತಿದ್ರು, ಯಾರು ಈ ಮುತ್ತಿಗೆ ಸಹಾಯನೇ ಮಾಡಿರ್ಲಿಲ್ಲ ಕಣಪ್ಪ. ಅಜ್ಜಿ ನಿಮ್ಗೆ ಇವ್ರು ಗೊತ್ತಾ? ಈ ಹುಡುಗನೇನಮ್ಮ ಈ ಬಣ್ಣ ಬಣ್ಣ ಛತ್ರಿ, ಟೇಬಲು, ಕುರ್ಚಿ ಎಲ್ಲ ತಂದ್ಕೊಟ್ಟಿದ್ದು. ಹೌದಾ? ಏನ್ರಿ, ನೀವು ಈ ಕೆಲಸ ಎಲ್ಲ ಮಾಡ್ತೀರಾ? ಎಲ್ಲ ನಿಮಗೋಸ್ಕರ. ಅಂತೂ ಒಂದು ಪ್ಲಾನ್ ವರ್ಕೌಟ್ ಆಯ್ತು. ಅದು ಸಾಕು ಸದ್ಯಕ್ಕೆ, ಮುಂದೆ ನೋಡ್ಕೊಳ್ಳೋಣ. ಮನಸ್ಸಿನ ಊರಿಗೆ ಮುನಿಸೆ ಕಾವಲು ಒಲವೇ ಲವ್ಲವಿಕೆ, ಹೃದಯದ ಹಾಡಿಗೆ ರಾಗವೇ ಬಾಗಿಲು ಸ್ವರವೇ ಲವಲವಿಕೆ. ಮನಸ್ಸಿನ ಊರಿಗೆ ಮುನಿಸೆ ಕಾವಲು ಒಲವೇ ಲವ್ಲವಿಕೆ, ಹೃದಯದ ಹಾಡಿಗೆ ರಾಗವೇ ಬಾಗಿಲು ಸ್ವರವೇ ಲವ್ಲವಿಕೆ. ನಾಳೆಯ ಬಾಳಿಗೆ ಕನಸಿನ ತೋರಣ ಪ್ರೇಮವೇ ಲವ್ ಲವಿಕೆ, ಲವಿಕೆ ಲವ್ ಲವಿಕೆ, ಲವ್ ಲವಿಕೆ, ಲವ್ ಲವಿಕೆ, ಲವ್ ಲವಿಕೆ. ಎಷ್ಟೊಂದು ತಿಂದ್ವಿ, ಎಷ್ಟು ತಿರ್ಗಾಡಿದ್ವಿ, ಎಲ್ಲ ರೂಟ್ಗಳು ಎಷ್ಟು ಕರೆಕ್ಟಾಗಿ ಗೊತ್ತು ನಿಮಗೆ? ಮಿಸ್ಟರ್ ಲಕ್ಷ್ಮಣ್, ಲೈಫಲ್ಲಿ ದಾರಿಯಲ್ಲಿ ಹೋಗುತ್ತೆ ಅಂತ ಕೇಳಬಾರ್ದು. ಅದು ಹೋಗಿದ ಕಡೆ ಹೋಗ್ತಾ ಇರ್ಬೇಕು. ಎಲ್ಲೋ ಒಂದು ಕಡೆ ಹೋಗಿ ತಲುಪ್ತೀವಿ. ಅಲ್ಲಿ ನಮ್ಗೆ ಇಷ್ಟ ಆಗಿರುವಂತ ಸಂಗತಿಗಳು ಸಿಗ್ತವೆ. ಸರಿಯಾಗಿ ಗಮನ ಇಟ್ಟು ಕೇಳು. ಅರ್ಥ ಆಗ್ಲಿಲ್ಲ ಅಂದ್ರೆ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅನ್ನೋದು ನಮಗೆ ಗೊತ್ತಿರಬೇಕು. ಸರಿಯಾದ ಜಾಗತ್ತಿಗೆ ತಗೊಂಡ್ರೇನೆ ನಾವು ತಲುಪಬೇಕಾದ ಜಾಗ ತಲುಪೋದು. ಇಲ್ಲಾಂದ್ರೆ ಕಲ್ಲೋಗ್ಬಿಡ್ತೀವಿ, ಭವಿಷ್ಯ ಚೆನ್ನಾಗಿರೋದಿಲ್ಲ. ಮಾಡ್ತಿದ್ದೀರಾ? ಗುರಿಯಿಂದ ಬದುಕೋಕ್ಕಾಗುತ್ತಾ? ಗುರು ಇಲ್ಲದೆ ಬದುಕೋದಕ್ಕಾಗಲ್ಲ. ನನ್ ಗುರು ಯಾರು ಗೊತ್ತಾ? ನಮ್ಮಮ್ಮ. ಅಮ್ಮನ ಗಾಡಿ ಅದು, ಅವಳು ನೆನಪಿಗೋಸ್ಕರ ಇಟ್ಕೊಂಡಿದ್ದೀನಿ. ಲಕ್ಷ್ಮಣ್, ನೀನ್ ಕಲಿಯೋದು ಗುರಿ ಮುಟ್ಟೋದಕ್ಕೆ. ಅದಕ್ಕೆ ಚೆನ್ನಾಗಿ ಕಲಿಬೇಕು. ನಾವು ಬದುಕೋದೇ ಗುರಿ ಮುಟ್ಟೋದಕ್ಕೆ. ಅದಕ್ಕೆ ಒಳ್ಳೆ ಕಷ್ಟ ಪಡಬೇಕು, ಹಿರಿಯರು ಹೇಳ್ದಾಗ ನಡಿಬೇಕು. ನೀನ್ ಗೆಲ್ತೀಯ. ಮಾರ್ಕ್ಸ್ ಕಡಲ್ಲಿ ಯಾವಾಗಲೂ ಫಸ್ಟ್ ಕ್ಲಾಸ್ ಇರಬೇಕು. ಯಜಮಾನ್ರೆ, ನೀವ್ ಆಗಾಗ ಹೀಗೆ ಆಗ್ತಿರ್ತೀರಾ? ಛೇ ಇಲ್ಲ. ಹೇಗಿತ್ತು? ಸೂಪರ್. ನಾನು ಹೈಫೈ ಲೈಫ್ ನೋಡಿದ್ದೆ, ತಿಂದಿದ್ದೆ. ಆದ್ರೆ ಬೆಂಗಳೂರಲ್ಲಿ ಇಷ್ಟೆಲ್ಲ ಇದೆ ಅಂತ ನಾನು ನೋಡಿರ್ಲಿಲ್ಲ, ಗೊತ್ತಿರ್ಲಿಲ್ಲ. ಮನೆ, ಆಫೀಸ್, ಕಾಲೇಜ್ ಅಂತ ಓಡಾಡ್ತಿದ್ರೆ ಇದೆಲ್ಲ ಗೊತ್ತಾಗಲ್ಲ. ಹೊರಗೆ ಸುತ್ತಾಡ್ಬೇಕು, ಆಗ್ಲೇ ಜಗತ್ ನಮ್ದಾಗೋದು, ಜೀವನ ಏನು ಅಂತ ಗೊತ್ತಾಗೋದು. ಕೆಲವರಿದ್ದಾರೆ ಕೋಟ್ ಹಾಕೊಂಡು ಕಾರಲ್ಲಿ ಓಡಾಡ್ತಾರೆ, ಮೆಷಿನ್ ತರ ಕೆಲಸ ಮಾಡ್ತಾರೆ, ನಗೋದೇ ಇಲ್ಲಪ್ಪ. ಅದೇ ದೊಡ್ಡ ಸ್ಟ್ಯಾಂಡರ್ಡ್. ಹಾಗಂತ ಅವ್ರು ಅಂದ್ಕೊಂಡಿರೋದು. ಚಿಕ್ಕ ಚಿಕ್ಕ ಖುಷಿಗಳನ್ನ ತುಂಬಾ ಜನ ಚೀಪ್ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಆಕ್ಚುಲಿ ಅವ್ರು ಅದನ್ನ ಮಿಸ್ ಮಾಡ್ಕೊತಿರೋದು. ಅವರೇ ದೊಡ್ಡ ಯೂಸರ್ಗಳು. ಹಲೋ, ನಿಮ್ಗೆ ಹೇಳ್ತಿರೋದು.
ಒಂಚೂರು ನಗರಿ ಸ್ವಾಮಿ, ಕೈ ಮುಗಿತೀನಿ. ಅಪ್ಪ, ಈ ರಾತ್ರಿ ಬಿಸಿಲು ಬಂದಂಗೆ ಆಯ್ತು. ಇವಳೇ ಸರಿ. ಅಪ್ಪನಿಗೆ ಬುದ್ಧಿ ಕಲಿಸೋದಕ್ಕೆ ಇಂಥವಳೇ ಬೇಕು. ಏನೇ ಆಗ್ಲಿ ಇವಳನ್ನ ಮದುವೆ ಆಗ್ತೀನಿ. ಅದೇನಾದ್ರೂ ಸರಿ, ಇವಳನ್ನ ಬಿಡಲ್ಲ. ಇನ್ನೊಂದು ಐಟಮ್ ಬಾಕಿದೆ, ಇದು ನನ್ಗೆ ಕೊಡ್ತೀರಾ? ಯಾವತ್ತಾರು ನಾವು ಅಲ್ಲಿಗೆ ಹೋಗೋಣಂತೆ. ಮಚ್ಚವಾಗಿದ್ದಾನೆ ಹುಡುಗ, ಒಳ್ಳೆ ಫ್ಯಾಮಿಲಿಯಿಂದ ಬಂದಿದ್ದಾನೆ, ದುರಾಸೆ ಇಲ್ಲ, ಕೆಟ್ಟ ದೃಷ್ಟಿಯಿಂದ ನೋಡಲ್ಲ. ಪಾಪದ ಹುಡುಗ, ಇವನ್ನ ಮದುವೆ ಆಗೋ ಹುಡುಗಿ ಪುಣ್ಯ ಮಾಡಿದ್ದಾನೆ. ಬಾ ಲಕ್ಷ್ಮಣ್, ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಏನೋ ಹೇಳಬೇಕು. ನೋಡಿದ್ರ ನನ್ನ ಮಗ ಎಷ್ಟು ನೀಟಾಗಿದ್ದಾನೆ. ಮಕ್ಕಳು ಅಂದರೆ ಹೀಗಿರಬೇಕು. ಆಫೀಸ್ಗೆ ಹೋಗಿ ಬರೋವಾಗಲೂ ಫ್ರೆಶ್ ಆಗಿರಬೇಕು. ಗುಡ್ ಕಣ ಲಕ್ಷ್ಮಣ್. ವಾ, ರಾಜ್ಕುಮಾರ್ ಇದ್ದಂಗಿದ್ದಾನೆ. ಮದುಮಗನ ಕಳೆ ಎತ್ತು ಕಾಣ್ತಿದೆ. ಲಕ್ಷ್ಮಣ್, ಇನ್ನು ನಾನು ನಿಮ್ಗೇನು ಹೇಳ್ಬೇಕಾಗಿಲ್ಲ. ಥ್ಯಾಂಕ್ಸ್ ಅಪ್ಪ. ಲಕ್ಷ್ಮಣ, ಕಾಫಿ ಮಾಡ್ಕೊಡ್ಲಾ? ರಾಜೀವಿ, ಇದು ಕಾಫಿ ಕುಡಿಯೋ ಹೊತ್ತ. ಎಲ್ಲರ ಜೊತೆಲಿ ಸೇರಿ ಊಟ ಮಾಡೋಣ. ಲಕ್ಷ್ಮಣ್, ನಿನ್ನ ಹತ್ರ ಏನೋ ಒಂದು ವಿಷಯ ಮಾತಾಡಬೇಕು. ಆಯ್ತಪ್ಪ. ಎಲ್ಲರ ಜೊತೆಲಿದ್ರೆ ಚೆನ್ನಾಗಿರೋದು. ನಿನ್ಗೋಸ್ಕರ ಕಾಯ್ತಾ ಇದ್ದೆ. ಹೋಗು, ಬೇಗ ಫ್ರೆಶ್ ಆಗ್ಬಿಟ್ಟು ಬಾ. ಸರಿಯಪ್ಪ. ಜಾನಕಿ, ಅದೇನು ಹೇಳಬೇಕು ಅಂತಿದ್ಯಲ್ಲ, ಶುರು ಮಾಡಿ. ಈಗಲೇ ಕೆಲಸ ಶುರು ಮಾಡ್ಕೊಂಡ್ರೆ ಒಳ್ಳೇದು. ತುಂಬ ಕೆಲಸ ಇರುತ್ತೆ. ಒಂದೊಂದೇ ಮಾಡ್ತಾ ಹೋದರೆ ಒತ್ತಡ ಇರೋದಿಲ್ಲ. ಶ್ರೀರಾಮ್, ಗೊತ್ತು ಮಾಡ್ಕೊ. ಕೇಟ್ರಿಂಗ್ ವ್ಯವಸ್ಥೆ ಎಲ್ಲ ನಿಮ್ಮದು. ಹಾಗೆ 11 ಜನ ವಧುವರರಿಗೆ ಸೀರೆ, ಪಂಚೆ, ಬಾಸಿಂಗ, ಕರಿಮಣಿ ಎಲ್ಲ ತಗೋಬೇಕು. ಅದು ನಿಮ್ಮ ಜವಾಬ್ದಾರಿ. ಪವಿತ್ರ, ಅಶ್ವಿನಿ, ಮದುವೆ ಸೀರೆ, ನೆಂಟರಿಷ್ಟರಿಗೆ ಕೊಡಬೇಕಾದ ಉಡುಗೊರೆ ಎಲ್ಲ ನೀವು ನೋಡ್ಕೊಳ್ಳಿ. ಎಲ್ಲೂ ದುಂಡು ವೆಚ್ಚ ಆಗಬಾರ್ದು. ಆಯ್ತು ಮಾವ. ಜಾನಕಿ, ಇಷ್ಟು ಮಾಡ್ತಾ ಇರೋದು ತುಂಬ ಬೇಗ ಆಗಿಲ್ಲ. ಇನ್ನೂ ಟೈಮ್ ಇದೆಯಲ್ಲ. ಟೈಮ್ ಹೇಗೆ ಹೋಗುತ್ತೋ ಗೊತ್ತಾಗಲ್ಲ. ನಮ್ಮ ಕೈಲಿಲ್ಲ. ಅದು ಮಾಡಬೇಕಾಗಿರೋ ಕೆಲಸ ಮಾಡ್ಕೊಂಡು ಆಮೇಲೆ ಬೆಸ್ಟ್ ಮಾಡೋಣ ಅಂತ. ನಾನೇನು ಮಾಡಬೇಕು ಅಂತ ಹೇಳಿದ್ರೆ ಮಾಡ್ತೀನಿ. ದಿಢೀರಂತಂದ್ರೆ ನನಗೇನು ತೋಚೋದಿಲ್ಲ. ನೀನು ಹೊತ್ತಿಗೆ ಏನು ತೊಂದರೆ ತಗೋಬೇಡಿ. ಮಕ್ಕಳಿದ್ದಾರೆ, ಎಲ್ಲ ನೋಡ್ಕೊತಾರೆ. ನಿನ್ಗೊಂದು ಆಫೀಸ್ ನೋಡ್ತಾ ಇದ್ದೀನಿ. ಮದುವೆ ಆಗಿ 1-2 ತಿಂಗಳಲ್ಲೇ ನಿನ್ನ ಸ್ವಂತ ಆಫೀಸಿಗೆ ಶಿಫ್ಟ್ ಆಗಬೇಕು. ಬೆಸ್ಟ್. ಹಾಗಾಗಬೇಕು ಅಂದರೆ ನೀನು ಬೇಗ ಕೆಲಸ ಕಲಿಬೇಕು ಲಕ್ಷ್ಮಣ್. ಹಸಿವಿರಬೇಕು. ಹಸಿವಿದ್ರೇನೆ ಅನ್ನ, ವಿದ್ಯೆ ಎರಡೂ ಹತ್ತು. ಸರಿಯಪ್ಪ. ಎಲ್ಲರಿಗೂ ಒಂದೊಂದು ಕೆಲಸ ವಹಿಸಿದ್ದೀನಿ. ರಾಜೀವಿ, ನೀನು ಹೊತ್ತಿಗೆ ಒಂದು ಕೆಲಸ ಮಾಡಬೇಕಾಗತ್ತೆ. ಅಲ್ಲ, ನೀನು ಅವ್ರ ಜೊತೆ ಸೇರ್ಕೊ. ನಮಗೆ ಹತ್ರದವ್ರು ಯಾರ್ಯಾರು ಇದ್ದಾರೋ ಅದರಲ್ಲೂ ತುಂಬ ಬೇಕಾದವ್ರದ್ದು ಲಿಸ್ಟ್ ಮಾಡ್ಕೊಳ್ಳಿ ಇನ್ವಿಟೇಷನ್ ಕೊಡೋದಕ್ಕೆ. ಲಕ್ಷ್ಮಣ್ಗೆ ಮದುವೆ ಡ್ರೆಸ್ ನಾನು ತಗೋತೀನಿ. ಹಾಗೆ ರಾಜೀವಿ, ಸಿಂಧುಗೆ ಸೀರೆ ತಗೋಬೇಕು. ಶ್ರೀರಾಮ್, ನಾನು ಯಾವಾಗ ಏನೇನು ಹೇಳ್ತೀನೋ ಎಲ್ಲ ನೋಟ್ ಮಾಡಿಕೊಂಡು ಅವ್ರಿಗೆ ನೆನಪಿಸ್ತಾ ಇರಬೇಕು. ಆಮೇಲೆ ನಾನು ಮರೆತು ಹೋದೆ, ನನಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನನಗಿಷ್ಟ ಆಗಲ್ಲ.